ವೆಲ್ಕಮ್ ಟು ಚೇತನ ಮೋಕ್ಷಿತ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮನೆಯಲ್ಲಿ ಈಸಿಯಾಗಿ ಹೇಗೆ ಟೊಮೆಟೊ ರಸಮ್ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಒಂದು ಕುಕ್ಕರ್ಗೆ 4ರಿಂದ 5 ಟೊಮೆಟೊ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಒಂದು ಸ್ಪೂನ್ ಅರಶಿನ ಪುಡಿ, ಸ್ಪೂನ್ ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಲೋಟದಿಂದ 2 ಲೋಟ ನೀರು ಹಾಕ್ಕೊಂಡು ಕುಕ್ಕರ್ ಬಾಯಿ ಮುಚ್ಚಿ ಒಂದು 3 ವಿಜಿಲ್ ಕೂಗಿಸ್ಬೇಕು. ನೆಕ್ಸ್ಟು ಕುಕ್ಕರ್ ಕೂಗಿ ತಣ್ಣಗಾದ್ಮೇಲೆ ಅದನ್ನು ಮಜ್ಜಿಗೆ ಥರ ಕಡ್ಕೊಬೇಕು, ಇಲ್ಲಾಂದರೆ ಮಿಕ್ಸಿಗಾದರೂ ರುಬ್ಕೊಳ್ಬೋದು. ಈಗ ನೆಕ್ಸ್ಟು ಒಂದು ಪಾತ್ರೆ ಅಥವಾ ಬಾಣಲಿ ಇಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ. ಸಾಸಿವೆ, ಕರಿಬೇವು, 1 ಸ್ಪೂನ್ ಎಣ್ಣೆ ಹಾಕಿ ನೆಕ್ಸ್ಟು ಈರುಳ್ಳಿ, ಸ್ವಲ್ಪ ಹುರ್ಕೊಳ್ಳೋಣ ಎಣ್ಣೆಯಲ್ಲಿ. ನೆಕ್ಸ್ಟು ಒಣಮೆಣ್ಸಿನ್ಕಾಯಿ ಅಥವಾ ಬ್ಯಾಡಗೆ ಮೆಣಸಿನ್ಕಾಯಿ, ಮೆಣಸು ಅಥವಾ ಮೆಣಸು ಪುಡಿ, ನೆಕ್ಸ್ಟು ಜೀರಿಗೆ ಸ್ವಲ್ಪ, ಇಷ್ಟನ್ನು ಒಂದು 2 ನಿಮಿಷ ಅಥವಾ 5 ನಿಮಿಷ ಹುರ್ಕೊಳ್ಳೋಣ. ನೆಕ್ಸ್ಟು ಸಾಂಬಾರು ಪುಡಿ ಅಥವಾ ಟೊಮೆಟೊ ರಸಮ್ ಪುಡಿ ಬರುತ್ತೆ, ಎರಡರಲ್ಲಾದರೂ ಒಂದು ಹಾಕ್ಕೊಳ್ಳಿ. ನೆಕ್ಸ್ಟು ಮಿಕ್ಸಿಯಲ್ಲಿ ರುಬ್ಕೊಂಡಿರ್ತೀವಲ್ಲ ಅದು ಅಥವಾ ಕಡ್ಕೊಂಡಿರ್ತೀವಲ್ಲ ಆ ಮಿಶ್ರಣನ ಒಗ್ಗರಣೆಗೆ ಬೆರೆಸ್ಕೊಳ್ಳೋಣ. ನೆಕ್ಸ್ಟು ನೀರು ಬೆರೆಸ್ಕೊಳ್ಳೋಣ. ಕ್ವಾಂಟಿಟಿ ನೋಡಿ ನೀರು ಬೆರೆಸ್ಕೊಳ್ಳಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ನೋಡಿ 5ರಿಂದ ಒಂದು 20 ನಿಮಿಷ ಕುದಿಸಿದ್ರೆ ಆಯಿತು ಟೊಮೆಟೊ ರಸಮ್ಮು. ಮನೇಲಿ ಶೀತ ಕೆಮ್ಮು ಯಾರಿಗಾದ್ರೂ ಆಗಿದ್ದರೆ ಈ ಥರ ಮೆಣಸು ಬೆಳ್ಳುಳ್ಳಿ ಜೀರಿಗೆಲ್ಲ ಹಾಕಿ ಮಾಡಿರ್ತೀವಲ್ಲ ಕಡಿಮೆ ಆಗುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ಈಸಿಯಾಗಿ ಬೇಗ ಮಾಡ್ಬೋದು. ಥ್ಯಾಂಕ್ ಯು.